ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡ್ತಾ ಇರಿ. ಸೊ ಇವತ್ತಿನ ಟಾಪಿಕ್ ನೀವು ನೋಡ್ಬೋದು, ಟಾಟಾ ಎಲ್ಕ್ಸಿ ಕ್ವಾರ್ಟರ್ ಒನ್ ರಿಸಲ್ಟ್. ಸೊ ನೀವು ಇಲ್ಲಿ ನೋಡ್ಕೋಬಹುದು, ನಾವು ರಿವೆನ್ಯೂ ಫ್ರಮ್ ಆಪರೇಷನ್ಸ್ ಯಾವ ತರ ಇದೆ, ಆಪರೇಟಿಂಗ್ ಮಾರ್ಜಿನ್ ಮತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಬನ್ನಿ, ಹೀಗಿದ್ರೆ ನಾವು ಟಾಟಾ ಎಲ್ಕ್ಸಿ ರಿಸಲ್ಟ್ ಆಗಿದೆ ಅಂತ ನೋಡೋಣ. ಸೊ ಟಾಟಾ ಇದು ಗೆಳೆಯರೆ, ಟಾಟಾ ಓಪನ್ ಮಾಡಿದ್ದೀನಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಓಪನ್ ಮಾಡಿ ಇಟ್ಟಿದ್ದೀವಿ. ರುಪೀಸ್ ಇನ್ ಲ್ಯಾಕ್ಸ್ ಇದೆ, ನಾವು ಕ್ರೋರ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಮಾತಾಡೋಣ. ನೀವು ಇಲ್ಲಿ ನೋಡಿದ್ರೆ ರೆವೆನ್ಯೂ ಫ್ರಮ್ ಆಪರೇಷನ್ ಏನಿದೆ, ಲಾಸ್ಟ್ ವರ್ಷ ನಮಗೆ 872 ಕೋಟಿಯಷ್ಟು ರೆವೆನ್ಯೂನ ಈ ಕಂಪನಿ ಜನರೇಟ್ ಮಾಡಿದ್ರೆ, ಈ ಕ್ವಾರ್ಟರ್ ಅಲ್ಲಿ 958 ಕೋಟಿಯಷ್ಟು ರೆವೆನ್ಯೂನ ಜನರೇಟ್ ಮಾಡಿದೆ. ಸೊ ಇಯರ್ ಆನ್ ಇಯರ್ ನೀವು ನೋಡಿದ್ರೆ ಒಳ್ಳೆ ಜಂಪ್ ಅಂತ ಹೇಳ್ಬೋದು. ಲಾಸ್ಟ್ ಕ್ವಾರ್ಟರ್ ಕೂಡ ನಮಗೆ ಈ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ನಾವು ರೆವೆನ್ಯೂ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇರ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು, ಒಂದು ಡೀಸೆಂಟ್ ಜಂಪ್ ನ ನಾವು ರೆವೆನ್ಯೂ ಅಲ್ಲಿ ನೋಡ್ಬೋದು. ಬನ್ನಿ, ಆದ್ರೆ ಎಕ್ಸ್ಪೆನ್ಸಸ್ ಯಾವ ತರ ಇದೆ ನೋಡೋಣ. ಬನ್ನಿ, 624 ಕೋಟಿಯಿಂದ 706 ಕೋಟಿಯಷ್ಟು ಎಕ್ಸ್ಪೆನ್ಸಸ್ ಅಲ್ಲಿ ಜಾಸ್ತಿ ಆಗಿರೋದನ್ನ ನೀವು ನೋಡ್ಬೋದು ಇಯರ್ ಆನ್ ಇಯರ್. ನೀವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ 677 ಕೋಟಿಯಿಂದ 706 ಕೋಟಿಗೆ ಜಂಪ್ ಆಗಿದೆ. ಸೊ ಇಯರ್ ಆನ್ ಇಯರ್ ಆಗಿರ್ಬೋದು, ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ನ ಕಂಪನಿ ಮಾಡಿದೆ, ಜಾಸ್ತಿನೇ ಮಾಡಿದೆ. ಹೇಗಿದ್ರೆ ನಮ್ಗೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಏನಿದೆ ಬಂದು ನೋಡೋಣ. ಸೊ 188 ಕೋಟಿಯಷ್ಟು ಪ್ರಾಫಿಟ್ ನ ಲಾಸ್ಟ್ ಇಯರ್ ಅಲ್ಲಿ ಇದು ಜನರೇಟ್ ಮಾಡಿತ್ತು. ಬಟ್ ಈ ವರ್ಷ ನಮಗೆ 184 ಕೋಟಿಯಷ್ಟು ಪ್ರಾಫಿಟ್ ನ ತೋರಿಸಿದೆ. ಸೊ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಮಗೆ 196 ಕೋಟಿಯಷ್ಟು ಕಂಪನಿ ಪ್ರಾಫಿಟ್ ನ ಮಾಡಿತ್ತು. ನಮಗೆ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಪ್ರಾಫಿಟ್ ಅಲ್ಲಿ ಒಂದು ಡಿಕ್ರೀಸ್ ಅಂತ ಕಾಣಿಸ್ಬೋದು. ಡಿಕ್ಲೇರ್ ಆಗಿರೋದನ್ನ ನಾವು ನೋಡಬಹುದಾಗಿದೆ. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು ಗೆಳೆಯರೆ, ಬಟ್ ಇದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ ಬಂದಿಲ್ಲ, ಒಂದು ಡಿಸಪಾಯಿಂಟ್ಮೆಂಟ್ ರಿಸಲ್ಟ್ ಅಂತ ಹೇಳ್ಬೋದು. ಬಟ್ ಕಂಪನಿ ಪ್ರಾಫಿಟ್ ತೋರಿಸಿದೆ, ಬಟ್ ಕ್ವಾರ್ಟರ್ ಅಂಡ್ ಇಯರ್ ಆನ್ ಎರಡು ನೋಡಿದ್ರೆ ಸ್ವಲ್ಪ ಡಿಕ್ಲೈನ್ ಕಾಣಿಸ್ತಿದೆ. ಸೊ ಅರ್ನಿಂಗ್ ಪರ್ ಶೇರ್ ಏನಿದೆ ನೋಡೋಣ. ಬನ್ನಿ, ಅರ್ನಿಂಗ್ ಪರ್ ಶೇರ್ 30 ರೂಪಾಯಿ 30.32 ಇದ್ದಿದ್ದು 29ಕ್ಕೆ ಡಿಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, EPS ಅರ್ನಿಂಗ್ ಪರ್ ಶೇರ್ ಏನಿದೆ ಅದು ಡಿಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದು. ಮಾರ್ಕೆಟ್ 31 ಆಸ್ಪಾಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿತ್ತು, ಅಷ್ಟು ಬಂದಿಲ್ಲ ಅಂತ ಹೇಳ್ತಾ, ಇದು ಗೆಳೆಯರೆ ಟಾಟಾ ಎಲ್ಕ್ಸಿಯ ಕ್ವಾರ್ಟರ್ ಒನ್ ರಿಸಲ್ಟ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ